धा तिट धा गे 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 ना 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 गे 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 ना 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 गे 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 ना 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 गे 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 ना जटाटवीकलज्जल प्रवाह पावितस्थले कलेवलं विलम्बिताम्बुजं गतुङ्गमालिका ओम शं शिव शंभो ವಿಶೇಷವಾಗಿ ಮಾಡ್ತೀರಿ. ಇವತ್ತು ನಾವು ಆದಿಪರಾಶಕ್ತಿ ಅಮ್ಮನವರ ಪಾರ್ವತಿ, ಆದಿಪರಾಶಕ್ತಿ ಪಾರ್ವತಿ. ಆ ಪಾರ್ವತಿಗೆ ಒಂದು ವಿಶೇಷವಾದ ಆಕರ್ಷಣೆ ಶಿವ. ಶಿವ ಇಲ್ಲದೆ ಪಾರ್ವತಿ ಇಲ್ಲ, ಪಾರ್ವತಿ ಇಲ್ಲದೆ ಶಿವ ಇಲ್ಲ. ಅವ್ರು ಏನೇ ಒಂದು ಪಲಾಟಿಗಳು ಮಾಡ್ಕೊಂಡ್ರೇನು ಅವ್ರು ಬಿಟ್ಟು ಇವ್ರಿರಲ್ಲ, ಇವ್ರನ್ನ ಬಿಟ್ಟು ಅವ್ರಿರಲ್ಲ. ಆದ ಕಾರಣ ಈ ಒಂದು ವಿಶೇಷವಾದ ಶಿವರಾತ್ರಿ ದಿನ ತುಂಬಾ ಅಮ್ಮನವರ ಅಲಂಕಾರ ತುಂಬಾ ಚೆನ್ನಾಗೈತೆ. ಎಲ್ಲಾರು ಅಲಂಕಾರ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡವ್ರು ಹೆಣ್ಮಕ್ಳುಗಳು ನಮ್ಮ ಹಳಬರು ಸುಮಾರು ಜನ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ ಈ ಅಲಂಕಾರ ಏನಪ್ಪಾ ಇಷ್ಟು ಚೆನ್ನಾಗೈತೆ ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ದಿನ ನಾನು ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಇದ್ದೀರೋ ಇಲ್ಲ ಅಂದ್ರೆ ಮಹಾರಾಷ್ಟ್ರದಲ್ಲಿ, ಬಿಹಾರಲ್ಲಿ, ಉತ್ತರ ಪ್ರದೇಶಗಳಲ್ಲಿ ಇದ್ದೀರೋ ಅನ್ನಿಸ್ಬಿಟ್ಟೈತೆ. ಯಾಕೆಂದ್ರೆ ಆ ಹಿಂದಿಗಳನ್ನವರು ಅವರುಗಳು ತುಂಬೋಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಅವರೇ ಬರ್ತಾ ಇದ್ದಾರೆ ಹೊರತು ನಮ್ಮ ಕರ್ನಾಟಕದವರು, ಕನ್ನಡದವರು, ತಮಿಳಿನವರು, ತೆಲುಗಿನವರು ಎಲ್ಲವರು ಅಂತ ಹುಡುಕ್ಬೇಕಾಗೈತಿ ಇವಾಗ. ಹಂಗಾಗಿದೆ. ಯಾಕೆಂದ್ರೆ ಇವತ್ತು ನೋಡಿ ಎದುರಿನ ಶಿವನ್ ದೇವಸ್ಥಾನ, ನಮ್ಮ ದೇವಸ್ಥಾನ ಸ್ವಲ್ಪ ಕೆಳಗಡೆ ಶಿವನ್ ದೇವಸ್ಥಾನ ಇದೆ. ಆ ಶಿವನ್ ದೇವಸ್ಥಾನದಲ್ಲೂ ಇವತ್ತು ಲಕ್ಷಗಟ್ಲೆ ಜನ ನಿಂತಿದ್ದಾರೆ. ಆ ಲಕ್ಷಗಟ್ಲೆ ಜನಗಳು ಹಿಂದಿನವರೇ. ನೋಡಿ ಭಕ್ತಿ ಅನ್ನೋದು ಎಲ್ಲಿ ಯಾವ ತರ ಹೋಗ್ಬಿಡ್ತು. ಮೊದ್ಲೆಲ್ಲ ಕರ್ನಾಟಕದಲ್ಲಿ ಹಿಂದೂಗಳು ಹಬ್ಬ ಅಂತ ಹೇಳಿದ್ರೆ ಆ ತರ ಒಂದು ಇದು ವೈಭೋಗವಾಗಿರೋದು. ಇವತ್ತಿನ ದಿನ ನನಗೇನೋ ಮನಸ್ಸಿನಲ್ಲಿ ಆ ತರ ಅನಿಸ್ತದೆ. ನಿಜಾನ ಸುಳ್ಳೋ ಭಗವಂತನಿಗೆ ಗೊತ್ತು. ಆದ್ರೇನು ಮನಸ್ಸಿನಲ್ಲಿ ಏನಂದ್ರೆ ನಮ್ಮವ್ರುಗಳು ಬರ್ಬೇಕು, ನಮ್ಮವ್ರುಗಳು ಇರ್ಬೇಕು, ನಮ್ಮವ್ರುಗಳೇ ಕರ್ನಾಟಕದಲ್ಲಿ ಕನ್ನಡನೇ ಇರಬೇಕು, ಕನ್ನಡನೇ ಬಾಳ್ಬೇಕು, ಕನ್ನಡನೇ ಇರಬೇಕು ಅನ್ನೋದು ನಮ್ಮ ಆಸೆ ಹೊರತು ಬೇರೆಯವ್ರಿಗೆ ಬಂದು ಹೋಗುವಂಥವ್ರು ನಾವು ಇರುವಂಥವ್ರು ಅನ್ನುವಂಥ ಭಾವನೆ ನನಗಿದೆ. ಇವತ್ತು ಅಮ್ಮನವ್ರನ್ನ ವಿಶೇಷವಾದ ಶಿವರಾತ್ರಿಗೆ ವೈಕುಂಠದಲ್ಲಿ ಅರ್ಧನಾರೇಶ್ವರಿ, ಇವಾಗ ಯಾರು ನೋಡಿರಲ್ಲ, ಹಿಮಾಲಯ ಪರ್ವತ ಯಾವ ತರ ಇದೆ ಅನ್ನೋದು ಗೊತ್ತಿರಲ್ಲ. ಆ ಹಿಮದಲ್ಲಿ ಶಿವ ಪಾರ್ವತಿ ನೋಡುವಂತ ಒಂದು ವಿಶೇಷವಾದ ಆಕರ್ಷಣೆ ನಾವು ಇವತ್ತಿನ ದಿನ ಮಾಡಿದ್ದೀರಿ. ಆ ಶಿವ ಪಾರ್ವತಿ ಇಬ್ರು ಒಟ್ಟಾಗಿರುವಂಥದ್ದು ಅರ್ಧನಾರೇಶ್ವರಿ ಅಲಂಕಾರನ ಮಾಡಿದ್ದೀರಿ. ಇದು ಭಕ್ತಾದಿಗಳು ಬಂದು ತುಂಬಾ ಜನ ಬರ್ತಾ ಇದ್ದಾರೆ. ಸುಮಾರು ಸಾವಿರಾರು ಜನ ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ. ಆದ್ರೆ ಅದೇ ಒಂದು ಕೊರೆ ಏನೋ ಹಿಂದಿನವರು ತುಂಬಾ ಜನ ಬರ್ತಾ ಇದ್ದಾರೆ. ಈ ನಮ್ಮವ್ರುಗಳು ಸ್ವಲ್ಪ ಕಮ್ಮಿ ಇದ್ದಾರೆ. ಆದ್ರೇನು ಏನಿಲ್ಲ, ಅಮ್ಮನ ಸೇವೆ, ದೇವರ ಸೇವೆ ನಾವು ಮಾಡಬೇಕು, ಮಾಡ್ಕೊಂಡೇ ಇರ್ತೀರಿ, ಮಾಡ್ಕೊಂಡೇ ಹೋಗ್ತೀರಿ ಇರೋವರೆಗೂ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯ. ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ತಮಿಳ್ನಾಡಲ್ಲ, ಇಡೀ ಪ್ರಪಂಚನೇ ಇವತ್ತು ಶಿವರಾತ್ರಿ ಮಾಡ್ತಾ ಇದೆ. ಹೊರದೇಶಗಳಲ್ಲಿ ಲಕ್ಷ ಲಕ್ಷ ಜನಗಳು ಸೇರ್ಕೊಂಡು ಶಿವರಾತ್ರಿನ ಹಬ್ಬ ಮಾಡ್ತಾ ಇದ್ದಾರೆ. ಅದರಲ್ಲೇ ಇವತ್ತಿನ ಶಿವರಾತ್ರಿನಲ್ಲಿ ತಮಿಳ್ನಾಡಲ್ಲಾಗ್ಲಿ, ಆಂಧ್ರದಲ್ಲಾಗ್ಲಿ, ಕರ್ನಾಟಕದಲ್ಲಾಗ್ಲಿ ಯಾವ ಕಡೆ ನೋಡಿದ್ರೇನು ಶಿವರಾತ್ರಿಗೆ ತುಂಬಾ ಒಂದು ವಿಶೇಷ. ಯಾಕಂದ್ರೆ ಶಿವನ ಭಕ್ತರು ವಿಪರೀತ ಇದ್ದಾರೆ. ಶಿವ ಇಲ್ಲದೆ ಕೊನೆ ಕಾಲದಲ್ಲಿ ಶಿವನ್ನೇ ನಾವು ನೆನ್ಸ್ಕೊಬೇಕು, ಬೇರೆ ಯಾರು ನೆನ್ಸ್ಕೊಳೋಂತ ಇದಿಲ್ಲ. ಇವತ್ತಿನ ದಿನ ಶಿವರಾತ್ರಿನಲ್ಲಿ ತುಂಬಾ ವಿಶೇಷವಾದ ಪೂಜೆಗಳು ಪುನಸ್ಕಾರ ನಡೀತದೆ. ಎಲ್ಲರಿಗೂ ತಾಯಿ ಆದಿಪರಾಶಕ್ತಿ ಪಾರ್ವತಿ, ಆ ಪಾರ್ವತಿ ಪರಮೇಶ್ವರ ಎಲ್ಲ ಇಬ್ರು ಎಲ್ಲಾರ್ಗು ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅನ್ನೋದು ನಮ್ಮ ಆಸೆ. ಎಲ್ಲಾರ್ಗು ಆರೋಗ್ಯ ಇರ್ಬೇಕು. ಫಸ್ಟ್ ಆರೋಗ್ಯ ಇದ್ರೆ ಮಾತ್ರನೇ ನಮ್ಮ ಸಂಪತ್ತು, ನಮ್ಮ ಏಳಿಗೆ ನಾವು ಚೆನ್ನಾಗಿರಕ್ಕಾಗೋದು. ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ.